ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ವರ್ಷ ಆದ ನಂತರ ಇದು ನನ್ನ ಒಂದು ಬಿಗ್ ಅಚೀವ್ಮೆಂಟ್ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ಲಾಂಚ್ ಅ ಬುಕ್ ದಟ್ ಈಸ್ ಕಾಲ್ಡ್ ಮೈಂಡ್ಫುಲ್ ಮ್ಯಾಥಮೆಟಿಕ್ಸ್ ಅಂತ. ಸುಮ್ಮನೆ ಒಂದು ಹೆಸರು ಕುತೂಹಲದಿಂದ 1 year ಬ್ಯಾಕ್ ನಾನು ಮಾಡಿದ್ದೆ. ಪಾಸಿಂಗ್ ಪ್ಯಾಕೇಜ್ ಅಂತಲೂ ಕೂಡ ಮಾಡಿದ್ದೆ. ತುಂಬ ಮಕ್ಕಳು ಅದನ್ನು ಇಷ್ಟಪಟ್ಟರು ಮತ್ತು ಒಳ್ಳೆ ಮಾರ್ಕ್ಸು ತೆಗೆದ್ರು. ಕಮೆಂಟ್ಸ್ ಮೂಲಕನೂ ಕೂಡ ತಿಳಿಸಿದ್ರು, ಸರ್ ನಿಮ್ಮ ಪಾಸಿಂಗ್ ಪ್ಯಾಕೇಜ್ ತುಂಬ ಹೆಲ್ಪ್ಫುಲ್ ಆಯಿತು, ನಾವು ಪಾಸ್ ಆದ್ವಿ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಅಂತ. ಸೊ ನಿಮ್ಮ ಈ ಕಮೆಂಟ್ಸು ಮತ್ತು ನೀವು ಹೇಳಿರೋದನ್ನು ನಾನು ಯೋಚನೆ ಮಾಡಿ ಮತ್ತೆ ಇನ್ನೂ ಮಕ್ಕಳಿಗೆ ಏನಾದರೂ ಈ ಸಲ ಮಾಡಬೇಕು ಅಂತ ಕೂತ್ಕೊಂಡು ನಾನು ಪಾಸಿಂಗ್ ಪ್ಯಾಕೇಜ್ ಜೊತೆಯಲ್ಲಿ ಸ್ಕೋರಿಂಗ್ ಪ್ಯಾಕೇಜ್, ಅದರಲ್ಲಿ ಪ್ರಾಕ್ಟೀಸ್ ಪೇಪರ್ಸ್, ಇದೆಲ್ಲನೂ ಬೇರೆ ಬೇರೆ ಕಡೆಯಿಂದ ಸೋರ್ಸಸ್ ಕಡೆಯಿಂದ ಕಲೆಕ್ಟ್ ಮಾಡಿ ಅದನ್ನು ಮಾಡಿಫೈ ಮಾಡಿ ಮತ್ತು ನನ್ನ ಟೈಪ್ ಆಫ್ ಕ್ವಶನ್ಸನ್ನು ನಾನು ಅದರಲ್ಲಿ ಆ್ಯಡ್ ಮಾಡಿ ರೆಫರಿಂಗ್ ದ LBA ಆ್ಯಂಡ್ ಆಲ್ಸೋ ದ ಕರೆಂಟ್ಲಿ ಬ್ಲೂ ಪ್ರಿಂಟ್ ಪ್ರಕಾರನೂ ಕೂಡ ನಾನು ಅದನ್ನು ರೆಫರ್ ಮಾಡಿ ಈ ಬುಕ್ಕನ್ನು ನಾನು ಲಾಂಚ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಕೂಡ ಹೋಗಿ ಬೇಗ ಬುಕ್ಕನ್ನು ಪರ್ಚೇಸ್ ಮಾಡಿ ಬನ್ನಿ. ಫಸ್ಟ್ ನೋಡೋಣ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅಥವಾ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಈ ಬುಕ್ಕಲ್ಲಿ ಏನೆಲ್ಲ ಇದೆ ಅಂತ. ಸೊ ನೀವು ನೋಡ್ಬೋದು, ಈ ನನ್ನ ಬುಕ್ಕಿದು ಫ್ರಂಟ್ ಪೇಜ್ ಈ ಥರ ಆಗಿರುತ್ತೆ. ಸೊ ನನ್ನ ಬುಕ್ ಒಳಗೆ ಏನೆಲ್ಲ ಇರುತ್ತೆ ಅಂದರೆ, ಇದು ಆ್ಯಕ್ಚುಲಿ ನನ್ನ ಬುಕ್ ಬರೆಯೋಕ್ಕಿಂತ ಮುಂಚೆ ನನಗೂ ಕೂಡ ಫಸ್ಟ್ ನನಗೆ ಅನಿಸಿದ್ದು ಏನಂದರೆ, ಮ್ಯಾಥಮೆಟಿಕ್ಸ್ ಅಂದರೆ ಕಷ್ಟ, ನಿಮಗೂ ಎಲ್ರಿಗೂ ಅನಿಸ್ತಿರುತ್ತೆ. ಬಟ್ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡೋದು ಕೂಡ ಕಷ್ಟನೇ. 80 out of 80 ಸ್ಕೋರ್ ಮಾಡೋದು ಕಷ್ಟ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ಆ್ಯಂಡ್ ನಾನು ಕೂಡ ನಿಮ್ಮ ಪ್ಲೇಸಲ್ಲಿದ್ದಾಗ, ಅಂದರೆ ನನ್ನ ಸ್ಕೂಲ್ ಟೈಮಲ್ಲಿ ಯಾರೂ ಕೂಡ ಈ ಥರ ಪರ್ಟಿಕ್ಯುಲರಾಗಿ ಇಷ್ಟೇ ಓದಿದ್ರೆ ಸಾಕು 80 out of 80 ಸಿಗುತ್ತೆ ಅಥವಾ ಪಾಸ್ ಆಗ್ತೀರಾ ನೀವು, ಭಯ ಪಡಬೇಡಿ, ಮ್ಯಾಥ್ಸ್ ಅಂದರೆ ಇಷ್ಟು ಈಸಿ ಸುಲಭ ಅಂತ ಹೇಳ್ಕೊಟ್ಟಿರಲಿಲ್ಲ. ಬಟ್ ಒಬ್ಬರು ಟೀಚರ್ ಇದ್ದರು, ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಅಬ್ದುಲ್ಲಾ ಸರ್ ಅಂತ ಹೈದರಾಬಾದಿಂದ ಅವರು ನಮಗೆ ಪಾಠ ಮಾಡೋಕ್ಕೆ ಬರ್ತಿದ್ರು. ಆ್ಯಕ್ಚುಲಿ ಅವ್ರ ಸಪೋರ್ಟ್ ಮತ್ತು ಮೋಟಿವೇಶನ್ ತುಂಬ ನನಗೆ ಏನು ಮಾಡ್ತು ಅಂದರೆ, ಮ್ಯಾಥಮೆಟಿಕ್ಸ್ ಅಂದ್ರೇ ಏನೋ ಒಂಥರ ನನಗೆ 10th standard ಆ್ಯಕ್ಚುಲಿ ಇತ್ತು. ಅವ್ರು ಲಾಸ್ಟ್ 3 months ಬಂದು ನನಗೆ ಆ ಮ್ಯಾಥಮೆಟಿಕ್ಸನ್ನು ತುಂಬ ಈಸಿ ವೇಯಲ್ಲಿ ಫನ್ ಮುಖಾಂತರ ಮತ್ತು ಅದೇ ರೀತಿಯಲ್ಲಿ ಆರಾಮ್ಸೆ ಅವ್ರು ಹೇಳ್ಕೊಟ್ರು. ಎಷ್ಟು ಜಾಲಿಯಾಗಿ ಹೇಳ್ಕೊಡ್ತಿದ್ರು ಅಂದರೆ ಕೇಳಲಿಕ್ಕೂ ಕೂಡ ಇಷ್ಟ ಆಗ್ತಿತ್ತು ಮ್ಯಾಥಮೆಟಿಕ್ಸ್. ಸೊ ಅವತ್ತಿಂದ ನನಗೆ ಮ್ಯಾಥಮೆಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಸೊ ಥ್ಯಾಂಕ್ ಯು ಅಬ್ದುಲ್ಲಾ ಸರ್ ಫಾರ್ ಗೈಡಿಂಗ್ ಮೀ ಆ್ಯಂಡ್ ಬ್ರಿಂಗಿಂಗ್ ಮೀ ಟು ದಿಸ್ ಪೊಸಿಷನ್. ಇಲ್ಲ ಅಂದಿದ್ರೆ ಅವತ್ತು ನೀವು ನನಗೆ ಇದು ಹೇಳ್ತಿರ್ಲಿಲ್ಲ ಅಂದರೆ ನಾನು ಇವತ್ತು ಈ ಬುಕ್ಕು ಕೂಡ ಲಾಂಚ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೇ ಆಗ್ತಿರ್ಲಿಲ್ಲ. So I am very much thankful for Abdullah sir. Not even Abdullah sir, along with Abdullah sir, all my 10th standard teachers and all my school teachers. ನನಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th standard PUC ವರೆಗೂ ಯಾರೆಲ್ಲ ನನಗೆ ಪಾಠ ಮಾಡಿದ್ದೀರಾ ಮತ್ತು ಹೇಳ್ಕೊಟ್ಟಿದ್ದೀರಾ ಎಲ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಯು ಆಲ್ ಪೀಪಲ್. ಬಿಕಾಸ್ ಆಫ್ ಯುವರ್ ಸಪೋರ್ಟ್, ಲವ್ ಆ್ಯಂಡ್ ಮೋಟಿವೇಶನ್ ಟುಡೇ ಐ ಆಮ್ ಅಟ್ ದಿಸ್ ಪೊಸಿಷನ್. ಸೊ ಬನ್ನಿ, ಎಲ್ಲ ಕತೆ ಜಾಸ್ತಿ ಆಗೋಯ್ತು. ಕಮಿಂಗ್ ಬ್ಯಾಕ್ ಡೈರೆಕ್ಟ್ಲಿ ಟು ದ ಟಾಪಿಕ್, ಏನೆಲ್ಲ ಇದೆ ಈ ಬುಕ್ಕಲ್ಲಿ. ಸೊ ಈ ಬುಕ್ಕಲ್ಲಿ ನಿಮಗೆ ಫಸ್ಟ್ ಏನು ಸಿಗುತ್ತೆ ಅಂದರೆ, ಯಾವ ರೀತಿಯಲ್ಲಿ ಎಷ್ಟು ಲೆಸನ್ಸ್ ಇದೆ. ಫಸ್ಟ್ ಮ್ಯಾಥಮೆಟಿಕ್ಸಲ್ಲಿ 10th standard ಅಂದಿದ ತಕ್ಷಣವೇ ಭಯ ಆಗುತ್ತೆ. ಇಷ್ಟು ಲೆಸನ್ಸಲ್ಲಿ ಬೇಸಿಕ್ ಫಾರ್ಮುಲಾಸ್ ಅನ್ನೋದು. ಸೊ ಈ ಬುಕ್ ನೋಡೋಕ್ಕಿಂತ ಮುಂಚೆ ಒಂದಿದೆ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನೀವು ಅದನ್ನು ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ತುಂಬ ಬೇಸಿಕ್ ಕಾನ್ಸೆಪ್ಟ್, ಮ್ಯಾಥಮೆಟಿಕ್ಸೇ ಗೊತ್ತಿಲ್ಲ, 0 ಅಲ್ಲಿದ್ದೀರಾ ಅಂದರೆ ಆ ಬೇಸಿಕ್ ಕಾನ್ಸೆಪ್ಟ್ಸನ್ನು ಕಲಿತು ಆಮೇಲೆ ಇಲ್ಲಿಗೆ ಬರಬೇಕು. ಓಕೆನಾ? ಸೊ ನಿಮಗೆ ಇಲ್ಲ ಸರ್ ನಮ್ಗೆ ಗೊತ್ತಾಗ್ತಿಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕ್ಸು ಬಗ್ಗೆ ಹೇಳಿ ಅಂದಾಗ, ಬೇಕಂದರೆ ಅದ್ರ PDF ಅನ್ನು ಕೂಡ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಓದ್ಕೋಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ ಮೈಂಡ್ಫುಲ್ ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ಬುಕ್ಕಿದು ಹೆಸರು ಮೈಂಡ್ಫುಲ್ ರಿಸೋರ್ಸ್ ಅಂತ ಇಟ್ಟಿದ್ದೀನಿ. ಬಿಕಾಸ್ ಐ ಆಮ್ ಥಿಂಕಿಂಗ್ ಟು ಲಾಂಚ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಟು. ಸದ್ಯಕ್ಕೆ ಈಗ ಮ್ಯಾಥಮೆಟಿಕ್ಸನ್ನು ಲಾಂಚ್ ಮಾಡಿದ್ದೀವಿ. ನೋಡೋಣ ಮುಂದೆ ದಿನಗಳಲ್ಲಿ. ಸೈನ್ಸು ಕೂಡ ಮಕ್ಕಳು ತುಂಬ ಕೇಳ್ತಿದ್ದಾರೆ. ಸೊ ಕಮ್ಮಿಂಗ್ ಡೇಸಲ್ಲಿ ಸೈನ್ಸ್ ಬಗ್ಗೆನೂ ಕೂಡ ಯೋಚನೆ ಮಾಡೋಣ. ಸೊ ಸದ್ಯಕ್ಕೆ ಮೈಂಡ್ಫುಲ್ ಮ್ಯಾಥಮೆಟಿಕ್ಸ್, ಇದರಲ್ಲಿ ಎಲ್ಲ ಲೆಸನ್ಸ್ದು ನಿಮಗೆ ಫಾರ್ಮುಲಾಸ್ ಸಿಗುತ್ತೆ, ಇಂಪಾರ್ಟೆಂಟ್ ಫಾರ್ಮುಲಾಸ್. ಈಚ್ ಲೆಸನ್ನಲ್ಲಿ ಯಾವ್ದಾವ್ದು ಫಾರ್ಮುಲಾಸ್ ಓದಿರಬೇಕು. ಆ್ಯಂಡ್ ಈ ಫಾರ್ಮುಲಾಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗಲ್ಲ. ಸರ್ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತಲ್ಲ ಸರ್ ಅಂದರೆ, ಸ್ವಲ್ಪ ಫಾರ್ಮುಲಾಸ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಇನ್ನೂ ಸ್ವಲ್ಪ ಫಾರ್ಮುಲಾಸ್ ಇಲ್ಲ. ಬಟ್ ಔಟ್ ಆಫ್ ನೀವು ಸ್ಕೋರ್ ಮಾಡಬೇಕು ಅಂದರೆ ಈ ಥರ ಕ್ವಶನ್ಸು ಕೂಡ ಕೇಳಿದ್ದಾನೆ. ನೀವು ಓಲ್ಡ್ ಪೇಪರ್ಸ್ ನೋಡ್ಬೋದು, ಪ್ರಿಪ್ರೇಟರಿ ಪೇಪರ್ಸ್ ನೋಡ್ಬೋದು. ಇದೆಲ್ಲ ರೆಫರ್ ಮಾಡಿ ನಾನು ಇದು ಮಾಡಿದಾಗ ನನಗನ್ನಿಸ್ತು, ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಫಾರ್ಮುಲಾಸ್ ಮಾತ್ರ ಸಾಕಾಗಲ್ಲ. ಈ ಎಕ್ಸ್ಟ್ರಾ ಫಾರ್ಮುಲಾಸು ಅಂದರೆ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಮತ್ತು ಫಾರ್ಮುಲಾಸ್ ಸ್ವಲ್ಪ ನಾವು ಇನ್ನೂ ಜಾಸ್ತಿ ಆ್ಯಡ್ ಮಾಡಿದ್ರೆ ಮಕ್ಕಳು ಸ್ವಲ್ಪ ಪರ್ಫೆಕ್ಟ್ ಆಗ್ತಾರೆ ಅಂತ. ಸೊ ಇಷ್ಟು ಫಾರ್ಮುಲಾಸ್ ಲೆಸನ್ ವೈಸ್ ಇದೆ. ಸೊ ಈ ಫಾರ್ಮುಲಾಸನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ಆರಾಮಾಗಿ 10th standardಲ್ಲಿ ಫಾರ್ಮುಲಾಸ್ ಇಂದ ನಿಮಗೆ 2 to 3 marks ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಪಾಸಿಂಗ್ ಪ್ಯಾಕೇಜ್.
ಪಾಸಿಂಗ್ ಪ್ಯಾಕೇಜಲ್ಲಿ ಏನಂದರೆ 40 ಮಾರ್ಕ್ಸ್ ಟಾರ್ಗೆಟ್ 40+ ಅಂತ ನಾನು ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ದು. ಸೊ ಅದೇ ಪಾಸಿಂಗ್ ಪ್ಯಾಕೇಜನ್ನು ಸ್ವಲ್ಪ ಮಾಡಿಫೈ ಮಾಡಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ ಕ್ವಶನ್ಸು, ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಕ್ವಶನ್ಸು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಪಾಸಿಂಗ್ ಪ್ಯಾಕೇಜ್ 40+ ಮಾರ್ಕ್ಸ್ ಇದರಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಕಷ್ಟ ಅನಿಸುತ್ತೆ ಅವರು 40+ ಟಾರ್ಗೆಟನ್ನು ತೊಗೊಂಡು ಬೇರೆ ಬೇರೆ ಕ್ವಶನ್ಸನ್ನು ತೊಗೊಂಡು ಸಾಲ್ವ್ ಮಾಡ್ಬೋದು. ಅಂದರೆ ಇದ್ರ ಜೊತೆಯಲ್ಲಿ ನಿಮ್ಮ ಹತ್ರ LBA ಬುಕ್ಕು ಕೂಡ ಇದೆ. ಸರ್ LBA ಇದೆ, ಏನು ಮಾಡಬೇಕು, ಇದು ಕೂಡ ಇದೆಯಲ್ಲ, ಏನು ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ಇದು ನಿಮಗೆ ಇಷ್ಟು ಓದಿದ್ರೆ ಸಾಕು, ನಿಮಗೆ 40 ಮಾರ್ಕ್ಸ್ ಬರುತ್ತೆ ಅಂತ ಇದು ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ತಿರೋಂಥದ್ದು. ಸೊ ನಿಮಗೆ ಇಷ್ಟೆಲ್ಲ ಮಾಡಿ ಸಾಲ್ವ್ ಆಗಿತ್ತು ಸರ್, ನಾನು ಆರಾಮಾಗಿ ಕೂತ್ಕೋಬೇಕಾ ಮನೆಯಲ್ಲಿ, ಇಲ್ಲ. ಸೊ ನಿಮಗೆ LBA ಬುಕ್ ಇದೆ, ಅದರಲ್ಲಿ ಇರೋಂಥದ್ದು ಸೇಮ್ ಟೈಪ್ ಆಫ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೋಬೇಕು. ಬಿಕಾಸ್ ಅದು ಒಂದು ಕ್ವಶನ್ ಬ್ಯಾಂಕ್ ಇದ್ದಂಗೆ ನಿಮ್ಮ ಹತ್ರ ಎಕ್ಸ್ಟ್ರಾ ಕ್ವಶನ್ ಸಿಗುತ್ತೆ, ಅದರಲ್ಲಿ ಆರಾಮಾಗಿ ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಸೊ ನೆಕ್ಸ್ಟ್ ನಿಮಗೆ ಸಿಗುವಂಥದ್ದು ಸ್ಕೋರಿಂಗ್ ಪ್ಯಾಕೇಜ್ ಇಸ್ ಆಫ್ ಟಾರ್ಗೆಟ್ 70+. ಟಾರ್ಗೆಟ್ ನಮ್ಮ 70+ ಇತ್ತು ಅಂದರೆ ನಾವು ಆರಾಮಾಗಿ ನೆಕ್ಸ್ಟ್ ಯಾವುದೆಲ್ಲ ಲೆಸನ್ಸಲ್ಲಿ ಈಚ್ ಲೆಸನ್ ವೈಸ್ ದಟ್ ಈಸ್ 14 ಚಾಪ್ಟರ್ಸ್ ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ನಾನು 12 ಚಾಪ್ಟರ್ಸ್ ಅಷ್ಟು ಕವರ್ ಮಾಡಿದ್ದೀನಿ. ಎಲ್ಲ ಯಾವ್ಯಾವುದು ಅಪ್ಲಿಕೇಶನ್ ಬೇಸ್ಡಲ್ಲಿ ಕ್ವಶನ್ಸ್ ಕೇಳ್ತಾನೆ ಅದೆಲ್ಲ ಕ್ವಶನ್ಸನ್ನು ನಾನು ಫಿಗರ್ ಔಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ಸೊ ಇದನ್ನು ಕೂಡ ನೀವು ರೆಫರ್ ಮಾಡಿ ಇದರಲ್ಲಿ ಇರೋಂಥದ್ದು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿ ಆರಾಮಾಗಿ ನಿಮಗೆ ಸ್ಕೋರಿಂಗ್ ಯಾವ ರೀತಿಯಲ್ಲಿ ಕಾಂಪಿಟೆನ್ಸಿ ಲೆವೆಲ್ ಇರುತ್ತೆ ನೀವು ಅರ್ಥ ಮಾಡ್ಕೋತೀರಾ ಮತ್ತು ಪರ್ಫೆಕ್ಟ್ ಆಗ್ತೀರಾ. ಇದಾದ ನಂತರ ನಿಮ್ಮ ಹತ್ರ ಸಿಗುವಂಥದ್ದು ಪ್ರಾಕ್ಟೀಸ್ ಪೇಪರ್ಸ್. ನಾನು 15 ಪ್ರಾಕ್ಟೀಸ್ ಪೇಪರ್ಸನ್ನು ಇದರಲ್ಲಿ ರೆಡಿ ಮಾಡಿದ್ದೀನಿ ಫ್ರಮ್ ಡಿಫ್ರೆಂಟ್ ಸೋರ್ಸಸ್, ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್. ಐ ಹ್ಯಾವ್ ಕಲೆಕ್ಟೆಡ್ ದ ಪೇಪರ್ಸ್ ಆ್ಯಂಡ್ ಐ ಹ್ಯಾವ್ ಫಿಗರ್ಡ್ ಔಟ್ ಹಿಯರ್. ಸೊ ಈ 15 ನೀವು ಪ್ರಾಕ್ಟೀಸ್ ಪೇಪರ್ಸನ್ನು ಸಾಲ್ವ್ ಮಾಡಿ ಕಲ್ತಿದ್ರೆ ನಿಮಗೆ ಆರಾಮಾಗಿ ಇಲ್ಲಿ ನಿಮಗೆ ಒಂದು ಪೇಜ್ ಸಿಗುತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಪೇಜ್ ಸಿಗುತ್ತೆ. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಫಸ್ಟು ಒಂದು ಟಾರ್ಗೆಟ್, ನಿಮ್ಮ ಟಾರ್ಗೆಟ್ ಎಷ್ಟು ಈ ಪೇಪರಲ್ಲಿ ಸ್ಕೋರ್ ಮಾಡಬೇಕು ಅಂತ ಏಮ್ ಬರ್ಕೋಬೇಕು. ನೆಕ್ಸ್ಟು ಎಲ್ಲ ಪೇಪರ್ ಬರೆದ ಮೇಲೆ ನೀವೇ ಸೆಲ್ಫ್ ವ್ಯಾಲ್ಯೂಯೇಟ್ ಮಾಡಬೇಕು. ಯು ಶುಡ್ ಟೇಕ್ ಅ ರೆಡ್ ಪೆನ್ ಆ್ಯಂಡ್ ಸೆಲ್ಫ್ ವ್ಯಾಲ್ಯೂಯೇಟ್ ಬೈ ಚೆಕಿಂಗ್ ದ ನೋಟ್ಸ್, ಅಥವಾ ನಿಮ್ಮ ಹತ್ರ ಏನು ಸೋರ್ಸ್ ಇದೆ ಅದನ್ನು ನೋಡಿಕೊಂಡು ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನೀವೇ ವ್ಯಾಲ್ಯೂಯೇಟ್ ಮಾಡಬೇಕು. ಆ ಬಂದಿರೋತ್ತೊಂದು ಮಾರ್ಕ್ಸನ್ನು ಆ ಬುಕ್ಕಲ್ಲಿ ಆ ಪೇಜ್ ಇದೆಯಲ್ಲ ಫ್ರಂಟ್ ಪೇಜಲ್ಲಿ ಅದರಲ್ಲಿ ನೀವು ಅಲ್ಲಿ ಬರ್ಕೋಬೇಕು ಎಷ್ಟು ಬಂತು ಅಂತ. ಆಮೇಲೆ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರ ಅಂತ ಶಾರ್ಟಾಗಿ ಅಲ್ಲಿ ಮಿಸ್ಟೇಕ್ ಕಾಲಮಲ್ಲೂ ಕೂಡ ಅದನ್ನು ಫಿಲ್ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಯು ಶುಡ್ ಕಂಪ್ಲೀಟ್ ದ 15 ಪ್ರಾಕ್ಟೀಸ್ ಪೇಪರ್ಸ್. ಸೊ 15 ಪ್ರಾಕ್ಟೀಸ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದ ನಂತರ ನೀವು ನೋಡಬೇಕು ಕಾಮನ್ ಮಿಸ್ಟೇಕ್ ಏನಾದರೂ ಸೇಮ್ ಮತ್ತೆ ರಿಪೀಟ್ ಆಗ್ತಿದೆಯಾ 15 ಪೇಪರ್ಸಲ್ಲೂ, ಅಥವಾ ಬೇರೆ ಬೇರೆ ಥರ ಮಾಡ್ತಿದ್ದೀನಾ, ಇದನ್ನು ಅನಲೈಸ್ ಮಾಡಬೇಕು. ಮತ್ತು ಮಾರ್ಕ್ಸ್ ಇಂಪ್ರೂವ್ ಆಗ್ತಿದೆಯಾ ಅಥವಾ ಕಮ್ಮಿ ಆಗ್ತಾ ಇದೆಯಾ ಅದನ್ನು ಕೂಡ ಈ ಪೇಪರ್ಸ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಸೊ ಅದಾದ ನಂತರ ನೀವೇನಾಗ್ತೀರ ಅಂದರೆ 15 ಪೇಪರ್ಸಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಆ್ಯಕ್ಚುಲಿ ಇನ್ನೂ ಒಂದು 15 ಪೇಪರ್ಸ್ ಇದೆ, ನಾನು ಅತಿ ಶೀಘ್ರದಲ್ಲಿ ಅದನ್ನು ಕೂಡ ರಿಲೀಸ್ ಮಾಡ್ತೀನಿ. ಬಟ್ ಸದ್ಯಕ್ಕೆ 15 ಮಾಡಿರಿ, ಬಿಕಾಸ್ ಎಕ್ಸಾಮ್ ತುಂಬ ಹತ್ತಿರ ಬಂತು. ಸೊ ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆರಾಮಾಗಿ 70+ ಸಿಗುತ್ತೆ. ಅದಾದ ನಂತರ ನಿಮಗೆ ಸಿಗುವಂಥದ್ದು ಮಾಡೆಲ್ ಪೇಪರ್ಸಲ್ಲಿ ಏನಿದೆ ಅಂದರೆ ಬೋರ್ಡಿಂದ ರಿಲೀಸ್ ಮಾಡಿರುವಂಥದ್ದು 4 ಮಾಡೆಲ್ ಪೇಪರ್ಸ್, ಅದ್ರದ್ದು ಕೀ ಆನ್ಸರ್ಸ್ ನಿಮಗೆ ಅಫಿಷಿಯಲ್ SSLC ಸ್ಟೂಡೆಂಟ್ ಪೋರ್ಟಲಲ್ಲೂ ಕೂಡ ಇದು ಸಿಗುತ್ತೆ. ಇಲ್ಲ ಸರ್ ನಮಗೆ ಗೊತ್ತಾಗ್ತಿಲ್ಲ ಹೇಗೆ ಇದು ಮಾಡಬೇಕು ಅಂದರೆ ನಿಮ್ಮ ಬುಕ್ ಪರ್ಚೇಸ್ ಮಾಡಿದ್ರೆ ಆಲ್ರೆಡಿ ನಾನು 2 ಪೇಪರ್ಸನ್ನು ಹಾಕಿದ್ದೀನಿ. ಕೀ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿರೋಂಥದ್ದು ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ PDFs ಫೋನಲ್ಲೇ ಬಂದ್ಬಿಡುತ್ತೆ. ಅದಾದ ನಂತರ ನೆಕ್ಸ್ಟ್ ಇರುವಂಥದ್ದು ವೆರಿ ಇಂಪಾರ್ಟೆಂಟ್, ದ ಟಾಪರ್ ಪೇಪರ್. 80 ಔಟ್ ಆಫ್ 80 ಆ ಮಗು ಯಾರು ಸ್ಕೋರ್ ಮಾಡಿದೆ ಅವು ಯಾವ ಥರ ಬರೆದಿದ್ದಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಇದು ರಿಲೇಟೆಡ್ ನಾನು ವಿಡಿಯೋನೂ ಕೂಡ ಮಾಡಿದ್ದೀನಿ, ಸ್ಕ್ಯಾನರು ಕೂಡ ಇದೆ ನನ್ನ ಯೂಟ್ಯೂಬ್ ಚಾನಲ್, ವಿಡಿಯೋನೂ ಕೂಡ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಆರಾಮಾಗಿ ಇದು ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪೇಪರ್ ಇದೆ ಅಂತ. ಆಮೇಲೆ ಯಾವ ರೀತಿಯಲ್ಲಿ ಬರೀಬೇಕು, ಯಾವುದೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇದೆಲ್ಲ ಆದ ನಂತರ ನಿಮ್ಮ ಹತ್ರ ಇರೋವಂಥದ್ದು ನನ್ನ ಒಂದು ಬುಕ್ಕು, ದಟ್ ಈಸ್ ಮೈಂಡ್ಫುಲ್ ರಿಸೋರ್ಸ್. ಸೊ ಈ ಬುಕ್ಕನ್ನು ಎಲ್ಲ ಓದಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಎಲ್ಲರೂ ಕೂಡ ಈ ಬುಕ್ಕನ್ನು ಬೇರೆ ಮಕ್ಕಳಿಗೂ ಕೂಡ ರೆಫರ್ ಮಾಡಿ. ಬಿಕಾಸ್ ತುಂಬ ಬೇಗ ಮಾಡಿ, ಬಿಕಾಸ್ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿರೋಂಥದ್ದು. ಸೊ ನೀವು ಪ್ರಾಕ್ಟೀಸ್ ಕೂಡ ಮಾಡಬೇಕು. ಬಲ್ಕಲ್ಲಿ ಆರ್ಡರ್ಸ್ ಬಂದರೆ ನನಗೂ ಕೂಡ ಈಸಿ ಆಗುತ್ತೆ ನಿಮ್ಮೆಲ್ಲರ ಹತ್ರ ಇದನ್ನು ತಲುಪಿಸ್ಲಿಕ್ಕೆ. ನಿಮ್ಮ ಫ್ರೆಂಡ್ಸು ನೀವು ಎಲ್ಲ ಮಾತಾಡಿ ಬುಕ್ಸನ್ನು ಆರ್ಡರ್ ಮಾಡಿ, ಕೊಟ್ಟಿರೋಂಥದ್ದು ಕೆಳಗೆ ಕೊಟ್ಟಿರೋಂಥದ್ದು ಲಿಂಕನ್ನು ನೀವು ಹೋಗಿ ರಿಜಿಸ್ಟರ್ ಯುವರ್ ಸೆಲ್ಫ್. And also you can scan the QR code given on the displaying on the screen to register yourself. And also ನಿಮಗೆ ಲಿಂಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಬಯೋಲ್ಲೂ ಕೂಡ ಈ ಲಿಂಕ್ ನಿಮಗೆ ಸಿಗುತ್ತೆ ಟು ರಿಜಿಸ್ಟರ್ ಯುವರ್ ಸೆಲ್ಫ್. ಯುವರ್ ಡೀಟೇಲ್ಸ್ ನೀವು ಅದರಲ್ಲಿ ತುಂಬಿಸಿದಾಗ ಅದು ನಿಮಗೆ ಏನು ಬುಕ್ ಬೇಕಾಗಿದೆ ನಿಮ್ಮ ಅಡ್ರೆಸ್ಗೆ ಅದನ್ನು ನಾನು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ನನ್ನಿಂದ ಎಲ್ಲ ಪ್ರಯತ್ನ ಪಡ್ತಿದ್ದೀನಿ. ನಿಮ್ಮದು ಪ್ರಯತ್ನ ಕೂಡ ವೆರಿ ಇಂಪಾರ್ಟೆಂಟ್, ನಿಮ್ಮ ಹಾರ್ಡ್ ವರ್ಕು ಕೂಡ ವೆರಿ ಇಂಪಾರ್ಟೆಂಟ್. ಬುಕ್ ತೊಗೊಂಡು ಮನೇಲಿ ಇಟ್ಕೊಂಡ್ರೆ ಆಗಲಿಕ್ಕಿಲ್ಲ. ಬುಕ್ಕಲ್ಲಿರುವಂಥದ್ದು ಪ್ರಾಕ್ಟೀಸ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಯು ಶುಡ್ ಡೆಡಿಕೇಟ್ ಯುವರ್ ಸೆಲ್ಫ್.
ನಾನು ತುಂಬ ಮೋಟಿವೇಶ್ನಲ್ ಕ್ಲಾಸಸ್ಸು ವೀಡಿಯೋಸಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಯಾವ ಥರ ಓದಬೇಕು, ಏನು ಮಾಡಬೇಕು ಅಂತ. ದಿಸ್ ಈಸ್ ದ ಟೈಮ್. ನೌ ಯು ಆರ್ ಇನ್ ದ ಬ್ಯಾಟಲ್ ಫೀಲ್ಡ್. This battlefield, before stepping into the battlefield, you need to prepare yourself thoroughly. So I request you all to please concentrate on your exams, study hard, and make your parents proud. And I am very much happy this time because this is my first book launch. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, show some love, show some support, share to your friends. Thank you. Have a nice day.